ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನುಗ್ಗೆ ಸೊಪ್ಪಿನ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನುಗ್ಗೆ ಸೊಪ್ಪು. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ. ಸೊ ಬಿಸಿಲಲ್ಲಿ ಒಣಗಿಸಿಲ್ಲ. ಸೊ ನುಗ್ಗೆ ಸೊಪ್ಪು, ಹಾಗೆ 1/2 ಕಪ್ಪಷ್ಟು ಉದ್ದಿನಬೇಳೆ, 1/2 ಕಪ್ಪಷ್ಟು ಕಡಲೆಬೀಜ, 1/2 ಕಪ್ಪಷ್ಟು ಕಡಲೆಪಪ್ಪು, ಹಾಗೆ ಕಡಲೆಬೇಳೆ. ಸ್ಮಾಲ್ ಕಪ್ಪಲ್ಲಿ 1/2 ಕಪ್ಪಷ್ಟು ಧನಿಯಾ, 2 ಟೇಬಲ್ ಸ್ಪೂನ್ ಜೀರಿಗೆ, ಪೆಪ್ಪರ್, ಬ್ಯಾಡಗೆ ಮೆಣಸಿನ್ಕಾಯಿ 5-6, ಹಾಗೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಾಗೆ 2 ಎಸ್ಲು ಬೆಳ್ಳುಳ್ಳಿ, ಹಾಗೆ ಕರಿಬೇವು. ಇದನ್ನೆಲ್ಲ ಈಗ ಒಂದು ಪ್ಯಾನ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಸೊ ಮೊದಲನೇದಾಗಿ ನಾನು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. 2 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೂ ಖಾರ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಣಗಿರೋ ಮೆಣಸಿನ್ಕಾಯಿ, ಅದಕ್ಕೆ ಈಗ ಜೀರಿಗೆ ಹಾಕ್ಕೋತಿದ್ದೀನಿ. ಸೊ ಜೀರಿಗೆ, ಪೆಪ್ಪರ್ ಇದನ್ನೆಲ್ಲ ಒಂದು ಸ್ವಲ್ಪ ಹುರ್ಕೋಬೇಕು ನೀಟಾಗಿ. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ, ನೀಟಾಗಿ ಉರಿಯುತ್ತೆ. ಅದಾದಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಧನಿಯಾನ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಡಲೆಬೀಜ, ಕರಿಬೇವು, ಕಡಲೆಪಪ್ಪು, ಬೆಳ್ಳುಳ್ಳಿನ ಹುರ್ಕೋಬೇಕು. ಈಗ ಒಂದು ಪ್ಯಾನ್ ತಗೊಂಡು ಇದನ್ನು ನುಗ್ಗೆ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಕ್ ಹುರ್ಕೋಬೇಕು. ಅದನ್ನು ತರಿ ಆದರೆ ಚಟ್ನಿ ಪುಡಿ ನಾವು ಎಷ್ಟು ದಿನ ಆದರೂ ಸ್ಟೋರ್ ಮಾಡ್ಕೋಬೋದು. ಸೊ ಇದನ್ನ ನೀಟಾಗಿ ತರಿ ಬರೋ ಥರ ಫ್ರೈ ಮಾಡ್ಕೊಬೇಕು. ಲಾಸ್ಟಿಗೆ ಒಂದು 90% ಫ್ರೈ ಆದಾಗ 1-2 ಸ್ಪೂನು ಬೇಕಾದರೆ ಎಣ್ಣೆ ಹಾಕ್ಕೋಬೋದು. ಸೊ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಲೈಕ್ ಕ್ರಿಸ್ಪಿಯಾಗಿ ಬರುತ್ತೆ ಲೀವ್ಸ್ ಎಲ್ಲ. ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಇದನ್ನ ಹುರ್ಕೊಂಡಿದ್ದೀವಿ. ಇದನ್ನ ನೀಟಾಗಿ ತೆಗ್ದಾಕ್ತಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನೆಲ್ಲ ಆರಕ್ಕೆ ಬಿಡ್ತೀನಿ. ಲೈಕ್ ಆರಿದ್ರೆ ನೀಟಾಗಿ ಮಿಕ್ಸಿ ಆಗುತ್ತೆ. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊತಿದ್ದೀನಿ. ಹಾಗೆ ಈಗ 1-2 ಕಪ್ಪಷ್ಟು ಕೊಬ್ಬರಿನ ಹುರ್ಕೋತಾ ಇದ್ದೀನಿ. ಸೊ 2 ಕಪ್ಪಾಗಷ್ಟು ಕೊಬ್ಬರಿನ ಹಾಕ್ಕೊಂಡು ಅದನ್ನು ಹುರ್ಕೋತೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನು ನೆಕ್ಸ್ಟ್ ಹುರಿದಾದ್ಮೇಲೆ ಲೈಕ್ ಬ್ರೌನ್ ಕಲರ್ ಬಂದಮೇಲೆ ಇದು ನೀಟಾಗಿ ಇದಾಗಿದೆ ಅಂತ, ಫ್ರೈ ಆಗಿದೆ ಅಂತ ಇದನ್ನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ ಮಿಕ್ಸರ್ಗೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನನಗಾದರೆ 1 ಸ್ಪೂನ್, ಲೈಕ್ ನಾನು 1 kgಯಷ್ಟು ಸೊಪ್ಪನ್ನ ತೊಗೊಂಡಿದ್ದೆ. ಅದು ಒಣಗಿದ ಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆಲ್ಲ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ರುಬ್ಕೊಂಡೆ ಮಿಕ್ಸಿಯಲ್ಲಿ. ಸೊ ಇದನ್ನು ನಾವು ಚಪಾತಿ ಜೊತೆ ಆದರೂ ತಿನ್ಬೋದು, ರೈಸ್ ಮತ್ತು ತುಪ್ಪ ಹಾಕ್ಕೊಂಡು ಅದು ಬರೀ ರೈಸ್ ಜೊತೆ ಆದರೂ ತಿಂದ್ರೂ ಸಕ್ಕತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.